ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ, ಅಪಾರವಾದ ಐಶ್ವರ್ಯ ಒಂದು. ಅದ್ರ ಮನಸ್ಸು ಒಳ್ಳೆದಲ್ಲ, ವಿಪರೀತ ಕೋಪಿಷ್ಟ. ಯಾರ ಬಗ್ಗೆನೂ ಸಹಾನುಭೂತಿ ಕರುಣೆ ಅನ್ನೋದು ಇರಲಿಲ್ಲ. ಅವನಿಗೆ ಏನಿದ್ರು ಹಣದ ವ್ಯವಹಾರ, ತನ್ನ ದುಡ್ಡು ಬಡ್ಡಿ ಅಂತ ಬಂದ್ರೆ ಸಾಕು. ಆದ್ರೆ ಅವನ ಹೆಂಡತಿ ಮಾತ್ರ ತುಂಬ ಕರುಣೆ ಉಳ್ಳವರು, ಬೇರೆಯವ್ರ ಬಗ್ಗೆ ಅನುಕಂಪ ಇರೋರು. ಆ ಊರಲ್ಲಿ ಯಾರೂ ತನ್ನ ಗಂಡನ ಇಷ್ಟಪಡೋದಿಲ್ಲ ಅನ್ನೋದಕ್ಕೆ ಗೊತ್ತಿತ್ತು. ಆದರೂ ತುಂಬ ತಾಳ್ಮೆಯಿಂದ, ಗೌರವದಿಂದ, ಪ್ರೀತಿಯಿಂದ ಗಂಡನ ನೋಡ್ಕೋತಾ ಇದ್ಲು. ಏನು ಮಾಡ್ತಾರೆ ಪಾಪ, ಗಂಡ ಜೋರು, ಅವನ ಮುಂದೆ ಮಾತಾಡೋಕ್ಕೂ ಆಗಲ್ಲ. ಒಂದ್ಸಲ ಆ ಪ್ರದೇಶದಲ್ಲಿ ಭಾರಿ ಬರಗಾಲ ಬಂತು. ತೀರಾ ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು ಕಂಗಾಲಾಗಿ ಹೋದ್ರು. ಬದುಕಿಗೆ ಏನು ಮಾಡೋದು ಅಂತ ಚಿಂತೆ ಬಂತು. ಕೆಲವ್ರು ಹೋಗಿ ಶ್ರೀಮಂತನ ಬಳಿ ಧನ ಸಹಾಯ ಕೇಳಿದರು. ಅವನು ಕೇಳಿದಂಥ ಬಡ್ಡಿ ದರ ಕೇಳಿ ಕುಸಿದು ಹೋದ್ರು. ಇವರಿಂದ ಬಟ್ಟೆ ಕೊಡಲಾಗದೇ ಇದ್ದಾಗ ಇವ್ರ ಜಮೀನನ್ನು ಕಿತ್ಕೊಳ್ಳೋದು, ಶ್ರೀಮಂತನ ಹೊಂಚೋದು. ಕೆಲವರು ಅವನು ಇಲ್ಲದೆ ಇದ್ದಾಗ ಮನೆಗೆ ಹೋಗಿ ಅವನ ಹೆಂಡತಿನ ಕೇಳಿದರು. ಆಕೆ ತುಂಬ ಕರುಣೆ ಅಂತ ಹೇಳಿದಲ್ಲ, ಅವ್ರು ಕೇಳಿದಷ್ಟು ಹಣ ಕೊಟ್ಟರು. ಅವ್ರ ಬಡ್ಡಿ ದರ ಎಷ್ಟಮ್ಮ ಅಂತ ಕೇಳಿದಾಗ, ನೋಡಿ ಇದು ಬಡ್ಡಿಗೆ ನೀಡಿದ ಹಣ ಅಲ್ಲ, ಇದು ದಾನ ಅಂದ್ಲಕ್ಕೆ. ಎಲ್ರಿಗೂ ಆಶ್ಚರ್ಯ. ಅವರು ಆ ಮಾತನ್ನು ಒಪ್ಪದೆ, ತಾಯಿ ಹಣ ನೀಡಿ ತುಂಬ ಉಪಕಾರ ಮಾಡಿದ್ದೀರಿ, ಇದನ್ನು ದಾನ ಅಂತ ತಗೊಳ್ಳೋದಿಲ್ಲ, ಬರಗಾಲ ಮುಗಿದ ತಕ್ಷಣ ನಿಮ್ಮ ಹಣ ಮರಳಿ ಕೊಡ್ತೇವೆ ಅಂದರು. ಆಗ ತಾಯಿ ಹೇಳಿದ್ಲು, ಒಂದು ಕೆಲಸ ಮಾಡಿ, ನೀವು ನನಗೆ ಹಣ ಮರಳಿ ಕೊಡೋದೇ ಆದರೆ ಅದು ಯಾವತ್ತು ಕೊಡ್ಬೇಕು ಗೊತ್ತಾ, ಅದು ನನ್ನ ಗಂಡ ಸತ್ತ ದಿವಸ ನನಗೆ ತಂದು ಕೊಡಬೇಕು ಅಂದ್ಲು. ಅವ್ರಿಗೆ ಆಘಾತ ಆಯಿತು. ಅಯ್ಯೋ, ಏನು ಒಳ್ಳೆ ಗಂಡನ ಸಾವಿನ ಬಗ್ಗೆ ಮಾತಾಡ್ಬೋದಾ? ಕೆಲವ್ರು ಅಂದರು, ಬಹುಶಃ ಆಕೆಗೂ ಗಂಡನ ಕಿರಿಕಿರಿ ಸಾಕಾಗಿರ್ಬೇಕು, ಅದಕ್ಕೆ ಗಂಡ ಸತ್ರ ಸಾಕು ಅಂತ ಕೂತಿದ್ದಾಳೆ. ಮತ್ತು ಕೆಲವರು ಅಂದರು, ಬಹುಶಃ ಆಕೆ ಗಂಡ ನನ್ನ ನಂತರ ಆಸ್ತಿಯಲ್ಲಿ ಆಕೆ ಏನೂ ಸಿಗಲಾರ್ದಂಗೆ ಮಾಡಿರ್ಬೇಕು, ಅದಕ್ಕೆ ಮುಂದೆ ಆಕೆ ಬದುಕಬೇಕಲ್ಲ, ಅದಕ್ಕೋಸ್ಕರ ಅದ ಸತ್ತ ಮೇಲೆ ನಮ್ಮ ಕಡೆ ಹಣ ಬಡ್ಕೋತಾಳಾಕೆ ಅಂತ ಅನ್ಕೊಂಡು ಈ ಮಾತುಗಳ ಮರಿ ಹಾಕ್ತಾ ಹೋಯ್ತು. ಆದರೆ ಆಕೆಯಿಂದ ಹಣ ಪಡೆಯೋರ ಸಂಖ್ಯೆ ಏನೂ ಕಮ್ಮಿ ಆಗಲಿಲ್ಲ. ಒಂದು ದಿವಸ ಆಕೆ ಹೇಳ್ತಿದ್ದಂಥ ಮಾತು ಮಗನ ಕಿವಿಗೆ ಬಿತ್ತು. ಆತನ ತಡ್ಕೊಳಕ್ಕಾಗಲಿಲ್ಲ. ತಂದೆಗೆ ಹೇಳಿದ ಈ ವಿಷಯ. ತಂದೆ ಮಾತನ್ನು ನಂಬಲೇ ಇಲ್ಲ. ಮನೆಗೆ ಬಂದವನೇ, ಏನು ನಡೀತಾ ಇದೆ ಮನೆಯಲ್ಲಿ, ನನ್ನ ಮೇಲೆ ತುಂಬ ಪ್ರೀತಿ ಇದ್ದಂಗೆ ನಟನೆ ಮಾಡ್ತೀಯ ನೀನು, ಇನ್ನು ದುಡ್ಡು ಕೊಡೋದಕ್ಕೆ ನಾನು ಬೇಡ ಅಂದಿಲ್ಲ, ಆದರೆ ಅದನ್ನು ಸತ್ ಮೇಲೆ ಮರಳಿ ಕೊಡಬೇಕು ಅಂತ ಹೇಳ್ತೀಯಂತೆ, ಹೌದಾ? ಆಕೆ ನಗನಗ್ತಾ ಹೇಳಿದ್ದ, ಹೌದು, ನಾನು ಹಾಕಿ ಹೇಳ್ತಿರೋ ಸತ್ಯ. ಯಾಕೆ ಗೊತ್ತಾ, ನಿಮಗೂ ಗೊತ್ತು, ಊರಲ್ಲಿ ಯಾರಿಗೂ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ಎಲ್ಲರೂ ನೀವು ಬೇಗ ಸಾಯಿಲಿ ಅಂತ ಬಿಡ್ಕೋತಾ ಇದ್ದಾರೆ. ದುಡ್ಡು ಪಡ್ಕೊಂಡಂಥ ಯಾರಿಗೂ ಅದನ್ನು ಬೇಗ ಮರಳಿಸ್ಬೇಕು ಅಂತ ಆಸೆ ಇರೋಲ್ಲ. ಮನುಷ್ಯ ಸ್ವಭಾವ ಅಲ್ವಾ, ದುಡ್ಡಿದೆ ಆಮೇಲೆ ಕೊಟ್ರಾಯ್ತು ಅಂತ. ಅದಕ್ಕೆ ನಾನೇನು ಹೇಳಿದ್ದೇನೆ ಗೊತ್ತಾ, ಎಲ್ರಿಗೂ ಹಣವನ್ನು ನೀವು ಸತ್ತ ದಿನ ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಣ ಕೊಡೋದು ಹೆಚ್ಚು ತಡ ಆಗಲಿ ಅಂತ ಅನ್ನೋ ಆಶೆ ಇದೆಯಿಂದ ಆದರೂ ಅವರೆಲ್ಲ ನೀವು ಹೆಚ್ಚು ದಿನ ಬದುಕಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ನೀವು ಸತ್ತ ತಕ್ಷಣ ಅಮೌಂಟ್ ವಾಪಸ್ ಕೊಡ್ಬೇಕಲ್ವ, ಅವರು ದುಡ್ಡು ವಾಪಸ್ ಕೊಡೋಕೆ ಮನಸ್ಸು ಇಲ್ದೇರಿಂದ ನೀವು ಜಾಸ್ತಿ ದಿವಸ ಬದುಕಬ್ಬ ಅಂತ ಬೆಳ್ಕೋತಾರೆ. ನನಗೆ ಅದೇ ಬೇಕು ತಾನೇ ಅಂದ್ಲು. ಗಂಡ ಆಕೆ ಬುದ್ಧಿವಂತಿಕೆಗೆ, ತನ್ನ ಮೇಲಿನ ಪ್ರೀತಿಗೆ ಬೆರಗಾಗಿ ಹೋದ. ಅವನ ಮನಸ್ಸು ಕೂಡ ದಿನ ಕಳೆದ ಹಾಗೆ ಅವನು ಸಜ್ಜನನಾಗಿ ಕರುಣೆಯಾಗಿ ಬದುಕು ಸಾಗಿಸಿದ ಅಂತ ಹೇಳ್ತಾರೆ. ಬುದ್ಧಿವಂತಿಕೆ ಸೊಗಸಿ ಕಷ್ಟಕರವಾದ ಸಾಧನೆಯನ್ನ ಪ್ರೀತಿ ಅತ್ಯಂತ ಸುಲಭವಾಗಿ ಸಾಧಿಸಿಬಿಡುತ್ತದೆ.